ತಿರುಪಾವೈ 23ನೇ ಪಾಶುರ. மாரிமலை முனஞ்சில் மன்னி கிடந்து உறங்கும் சீரிய சிங்கம் அறிவுற்றொத்தி விழித்தோ வேரிமயிர் பொங்க வெற்பாடும் பேர்ந்துதறி மூறி நிமிர்ந்து முழங்கி புறப்பட்டு போதருமா போலே நீ பூவை பூவண்ணா உன் கோயில் நின்று இங்கனே போந்தருளி கோப்புடையா சீரிய சிங்கானத்திருந்தும் யாம் வந்த காரியம் ಅರೈಂದೇಳೋರೆಂಬಾವಾಯ್. ಈ ಪದ್ಯದಲ್ಲಿ ಗೋದೆಯು ಕೃಷ್ಣನನ್ನು ಒಂದು ಸಿಂಹಕ್ಕೆ ಹೋಲಿಸುತ್ತಾ ಅವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾಳೆ. ಅದು ಕಾಡಿನಲ್ಲಿ ಒಂದು ಗುಹೆಯಲ್ಲಿ ಮಲಗಿರುವ ಸಿಂಹ. ಅದೊಂದು ಮಳೆಗಾಲ, ವರ್ಷಾಕಾಲ, ವನ್ಯಮೃಗಗಳಿಗೆ ಸಂತಾನ ಪಡೆಯುವ ಕಾಲ. ದಟ್ಟ ಕಾಡಿನಲ್ಲಿರುವ ಮರದ ಬುಡವೋ ಬೆಟ್ಟಗಳಲ್ಲಿರುವ ಗುಹೆಗಳೋ ಅವಕ್ಕೆ ಆಸರೆಯ ತಾಣ. ದಾಂಪತ್ಯ ನಡೆಸುವ ಸುಭದ್ರ ಮನೆ. ಮಳೆಗಾಲದಲ್ಲಿ ಅವು ಹೆಚ್ಚಾಗಿ ಹೊರಗೆ ತಿರುಗದೆ ಸಂತಾನ ವೃದ್ಧಿಗಾಗಿ ಒಂದೆಡೆ ತಂಗುತ್ತವೆ. ದೊಡ್ಡ ಪರ್ವತ ಶ್ರೇಣಿಗಳಲ್ಲಿರುವ ವನ್ಯಮೃಗಗಳು ಗುಹೆಗಳಲ್ಲಿ ತಮ್ಮ ಸಂತಾನಾಭಿವೃದ್ಧಿ ನಡೆಸುತ್ತವೆ. ಅಂತಹ ಒಂದು ಸನ್ನಿವೇಶದಲ್ಲಿರುವ ಸಿಂಹವೊಂದರ ಚಿತ್ರವನ್ನು ಗೋದೆ ಕೊಡುತ್ತಾಳೆ. ಹೊರಗೆ ಧೋ ಎಂದು ಮಳೆ ಸುರಿಯುತ್ತಿದೆ. ರಾತ್ರಿಯೆಲ್ಲ ಸಂಗಾತಿ ಸಿಂಹಿಣಿಯೊಡನೆ ಸುಖವಾಗಿ ನಿದ್ರಿಸಿದ ಸಿಂಹವೊಂದು ಬೆಳಗಾಗುತ್ತಲೇ ಎದ್ದು ಮೈಮುರಿದು ಮೈಯನ್ನೆಲ್ಲ ಕೊಡವಿ ಕೇಸರಗಳನ್ನು ಉದುರಿಸಿ ಬಾಯನ್ನಗಲಿಸಿ ಕಟುವಾಯಿ ಕೋರೆಹಲ್ಲುಗಳನ್ನು ತೋರಿಸುತ್ತಾ ಕಣ್ಣುಗಳನ್ನು ಮುಖವನ್ನು ಅಗಲಿಸಿ ಹಿಗ್ಗಿಸುತ್ತಾ ಗುಹೆಯಿಂದ ಹೊರಬಂದ ದೃಶ್ಯವನ್ನು ವರ್ಣಿಸುತ್ತಾಳೆ. ಅದರ ಕಣ್ಣುಗಳಲ್ಲಿ ಹಸಿವು ಕೋಪಗಳಿಂದ ಕಿಡಿಸೂಸುತ್ತಿದೆ. ಈ ದೃಶ್ಯ ಭಯಂಕರವಾದರೂ ಸುಂದರವಾಗಿದೆ. ಸಿಂಹದ ಅಂಗಗಳ ಹಾವಭಾವ, ಕಣ್ಣುಗಳ ಭಾಷೆ ಇವನ್ನೆಲ್ಲ ಗೋದೆ ಎಲ್ಲಿ ನೋಡಿದ್ದಳೋ. ಕೃಷ್ಣನೇ ಆ ಸಿಂಹ ಎಂದು ಗೋದೆ ಮನದಲ್ಲೇ ಕಲ್ಪಿಸಿಕೊಂಡಿದ್ದಾಳೆ. ಸಿಂಹವು ಗುಹೆಯಿಂದ ಎದ್ದು ಬರುವಂತೆ ನೀನೂ ನಿದ್ದೆ ತಿಳಿದು ಶಯನಗೃಹದಿಂದ ಎದ್ದು ನಡೆದು ಬಾರೋ ಎಂದು ಅವನನ್ನು ಬೇಡುತ್ತಾಳೆ. ಮಲಗಿರುವ ನಿನ್ನ ಭಂಗಿಯನ್ನು ನೋಡಿ ನೋಡಿ ಸಾಕಾಯಿತು. ಕುಳಿತಿದ್ದನ್ನು ಸಾಕಷ್ಟು ನೋಡಿದ್ದೇನೆ. ಈಗ ಸ್ವಲ್ಪ ನಡೆದು ನಿನ್ನ ನಡೆಯ ಸೊಬಗ ತೋರಿಸೋ ಎನ್ನುತ್ತಾಳೆ. ಕೃಷ್ಣನಿಗೋ ಕೋಪ. ಅಮ್ಮ, ನಾನೆಂಥವನು? ನನ್ನನ್ನು ಆ ಕಾಡು ಮೃಗಕ್ಕೆ ಹೋಲಿಸುತ್ತೀಯಲ್ಲ ಎಂದು ಕೋಪಗೊಂಡಂತೆ ನಟಿಸುತ್ತಾನೆ. ಗೋದೆಯು ಸಾಮಾನ್ಯಳಲ್ಲ, ಮಾತಿಗೆ ಮಾತು ಜೋಡಿಸುವ ಚತುರೆ. ಕೃಷ್ಣ ಹಿಂದೊಮ್ಮೆ ಶಿವಧನುಸ್ಸನ್ನು ಮುರಿಯುವ ಕಾಲದಲ್ಲಿ ನೀನು ನಡೆದ ರೀತಿಗೆ ಜನಕರಾಜ ಮರುಳಾಗಿ ತನ್ನ ಮಗಳನ್ನು ನಿನಗೆ ಕೊಟ್ಟನಂತಲ್ಲ. ಆಗ ನೀನು ಕೊಪ್ಪಿದ ಗೂಳಿಯಂತೆಯೂ ಮದಿಸಿದ ಆನೆಯಂತೆಯೂ ವನರಾಜ ಸಿಂಹದಂತೆಯೂ ಹಸಿದ ಹುಲಿದಂತೆಯೂ ಗಂಭೀರವಾಗಿ ನಡೆದು ತೋರಿಸಿದೆಯಂತಲ್ಲ. ಮಹರ್ಷಿ ವಾಲ್ಮೀಕಿಗಳು ಇದನ್ನು ರಾಮಾಯಣದಲ್ಲಿ ತೋರಿಸಿರುವರೆಂದು ವರ್ಣಿಸಿರುವರೆಂದು ತಂದೆಯವರಿಂದ ನಾನು ಕೇಳಿಬಲ್ಲೆ. ಗಜಸಿಂಹ ಗತಿವೀರೌ ಶಾರ್ದೂಲ ವೃಷಭೋಪಮೌ ಇತ್ಯಾದಿಯಾಗಿ ಆ ನಡಿಗೆಯನ್ನು ನಾನು ನೋಡಬೇಕು. ಇಷ್ಟಕ್ಕೂ ನನ್ನ ತಂದೆ ವಿಷ್ಣು ಚಿತ್ತರು ನಿನ್ನನ್ನು ದೇವಕಿ ಹೆತ್ತ ಸಿಂಹ ಎಂದು ಕೂಡ ಕೊಂಡಾಡಲಿಲ್ಲವೇ? ನಾನು ಹಾಗೆ ಕರೆದರೆ ತಪ್ಪೇನು ಎನ್ನುತ್ತಾಳೆ. ಕೃಷ್ಣ, ಹೌದು, ನೀನು ಮೊದಲೇ ನನ್ನನ್ನು ಯಶೋದೆಯ ಮರಿ ಸಿಂಹ ಎಂದು ಕರೆದವಳಲ್ಲವೇ? ಇರಲಿ ಹೇಳು, ನಾನೇಕೆ ಹೀಗೆ ನಡೆದು ಬರಬೇಕೋ? ಗೋದೆ, ನಾನು ಮಾತ್ರವಲ್ಲ ಕೃಷ್ಣ, ನನ್ನ ಜೊತೆಯ ಗೋಪಿಯರೂ ನಿನ್ನ ನಡಿಗೆಯ ಸೊಬಗನ್ನು ನೋಡಲು ಕಾದಿದ್ದಾರೆ. ತಿರುಮಂಗೈ ಆಳ್ವಾರರು ಇಂದಳೂರಿನಲ್ಲಿ ಪರಿಮಳ ರಂಗನಾಗಿ ಮಲಗಿರುವ ನಿನ್ನನ್ನು ಕುರಿತು ಹಾಡಿಲ್ಲವೇ? ಸದಾ ಮಲಗಿರುವ ನೀನು 4 ಹೆಜ್ಜೆ ನಡೆದು ನಿನ್ನ ಅಂದವನ್ನು ನಿಜವಾದ ಬಣ್ಣವನ್ನು ತೋರೋ ಎಂದು ತೋರಿಸಿದರೆ ನಿನ್ನ ಗಂಟೇನು ಹೋಗುತ್ತೆ? ಅದನ್ನು ನೋಡಿದ ನಮ್ಮ ಕಂಗಳು ಸಾರ್ಥಕವಾಗುವುದಲ್ಲವೇ? ನೀನೋ ಅಗಸೆ ಹೂವಿನಂತೆ ನಸು ನೀಲಿ ಬಣ್ಣದವನು. ನಿನ್ನನ್ನು ಸುಮ್ಮನೆ ನೋಡುವುದೇ ಚಂದ. ಅದರಲ್ಲೂ ಗುಹೆಯಂತಿರುವ ನಿನ್ನ ಆಲಯದಿಂದ ಹೊರಬಂದು ಠೀವಿಯಿಂದ ಗಂಭೀರವಾಗಿ ನಡೆದು ಈ ಸಿಂಹಾಸನದಲ್ಲಿ ಕುಳಿತು ನಮ್ಮನ್ನೊಮ್ಮೆ ನೋಡಲೆಂದೇ ನಾವು ಆಸೆ ಪಡುವುದು. ನೀನು ಮಲಗಿದ್ದಾಗಲೋ ಓಡಾಡುತ್ತಿದ್ದರೋ ನಿನ್ನನ್ನು ಏನಾದರೂ ಕೇಳಬಹುದೇ? ನೀನು ಹೀಗೆ ನಡೆದು ಬಂದು ಶಾಂತನಾಗಿ ಕುಳಿತರಲ್ಲವೇ ನಾವು ನಿನ್ನ ಬಳಿ ಏನಾದರೂ ಮಾತನಾಡಬಹುದು, ನಮಗೆ ಬೇಕಾದ್ದನ್ನು ಕೇಳಬಹುದು. ಕೃಷ್ಣ, ಆಯ್ತಮ್ಮ, ನೀವು ಕೇಳುವಂತೆ ನಾನು ಹೊರಬಂದು ಸಿಂಹಾಸನದಲ್ಲಿ ಕೂರುತ್ತೇನೆ, ಸಾಕೇ? ಗೋದೆ, ನಾವು ಬಂದಿರುವುದಕ್ಕೆ ಇನ್ನೊಂದು ಕಾರಣವಿದೆ. ಅದೇನೆಂದರೆ ನಮ್ಮ ಮನದಿಂಗಿತವನ್ನು ನೀನೇ ತಿಳಿದು ನಾವು ಬಯಸುವುದನ್ನು ನೀನೇ ನೀಡಬೇಕು. ಆಗಲೇ ನಮ್ಮ ವ್ರತವು ಸಿದ್ಧಿಯಾಗುವುದು ಎನ್ನುತ್ತಾಳೆ. ಕೃಷ್ಣ, ಅಮ್ಮ, ನಿಮ್ಮ ಮನದಲ್ಲೇನಿದೆಯೋ ನಾನೇನು ಬಲ್ಲೆ? ನೀವೇ ಹೇಳಿದರಲ್ಲವೇ ನನಗೆ ತಿಳಿಯುವುದು.
ಗೋದೆ: ಕೃಷ್ಣ, ನೀನು ಸರ್ವಜ್ಞನಲ್ಲವೇ? ಹಾಗಲ್ಲವೇ ಹಿಂದೆ ಭೀಷ್ಮ ಪಿತಾಮಹರು ನಿನ್ನನ್ನು ಸರ್ವಜ್ಞ ಸರ್ವತೋಮುಖ ಎಂದು ಕೊಂಡಾಡಿದ್ದು? ಸರಿ ಬಿಡು, ನಾನೇ ಹೇಳುತ್ತೇನೆ. ನಮಗೆಲ್ಲ ನೀನೇ ಪತಿಯಾಗಬೇಕೆಂಬುದೇ ನಮ್ಮ ಮನದಾಸೆ. ಖಂಡಿತ ಇಲ್ಲವೆನ್ನಬೇಡ. ನರಕಾಸುರನ ಸೆರೆಯಲ್ಲಿದ್ದವರಿಗೆಲ್ಲ ನೀನು ಪತಿಯಾಗಲಿಲ್ಲವೇ? ಅದೇ ರೀತಿಯಾಗಿ ನಮ್ಮನ್ನೂ ಪತ್ನಿ ಭಾವದಲ್ಲಿ ಸ್ವೀಕರಿಸು ಎನ್ನುತ್ತಾಳೆ. ತಥಾಸ್ತು ಎನ್ನುತ್ತಾನೆ ಕೃಷ್ಣ. ಗೋದೆ ಮನದಲ್ಲಿರುವ ವರವೇ ಕೃಷ್ಣನ ಸೇವೆ ಕೈಂಕರ್ಯವೆಂಬುದು. ಅವನೇ ಮನಸ್ಸು ಮಾಡದೆ ಅದು ನಮಗೆ ದೊರಕುವುದೇ? ಸಿಂಹ ಎಂದಳಲ್ಲವೇ ಗೋದೆ? ಅಹೋಬಿಲದ ಕಾಡುಗಳಲ್ಲಿ ಸ್ವೇಚ್ಛೆಯಾಗಿ ವಿಹರಿಸಿದ ನೃಸಿಂಹನನ್ನು ಗೋದೆ ನೆನೆದಿರಬೇಕು. ಆ ಭಯಂಕರ ರೂಪದಲ್ಲೂ ಎಂಥ ಸೌಂದರ್ಯ! ನೋಡಿದವರಾರು? ವೇದವ್ಯಾಸರು, ಶುಕಮುನಿಗಳು, ನಂತರದ ಆಚಾರ್ಯರು ವರ್ಣಿಸಿದ್ದನ್ನು ಓದಿಯೇ ಆ ನರಸಿಂಹ ಎಷ್ಟು ಸುಂದರವಾಗಿರಬೇಕೆಂಬುದು ಊಹಿಸಬೇಕಷ್ಟೆ. ಹಿರಣ್ಯಕಶಿಪುವೇ ಮೊದಲು ನೋಡಿದ್ದು. ಅವನು ಹೆದರಿ ಓಡಿದಾಗ ಆ ಸೌಂದರ್ಯ ಅನುಭವಿಸಿದನೇ. ಕಯಾಧುವೋ ಪಾಪ, ಭಯದಲ್ಲಿ ಎಲ್ಲಿ ಅಡಗಿದ್ದಳೋ ಏನೋ. ಇನ್ನು ಪ್ರಹ್ಲಾದನೋ, ಅವನಿಗೆ ಪ್ರಭು ಸುಂದರನಾಗಿಯೇ ಕಂಡಿರಲು ಸಾಕು. ಆದರೆ ಆ ಸೌಂದರ್ಯವನ್ನು ವರ್ಣಿಸಲು ಆ ಬಾಲಕ ಎಷ್ಟರ ಮಟ್ಟಿಗೆ ಸಮರ್ಥ? ಹೀಗೆ ಯಾರೂ ಅನುಭವಿಸದೆಯೇ ಆ ರೂಪ ಸೌಂದರ್ಯ ಮರೆಯಾಗಿ ಹೋಯಿತು. ಈಗ ನಾವು ಕೇಳುವುದೆಲ್ಲ ಬರೀ ಕಲ್ಪನೆಯೇ. ತಿರುಮಳ್ಳಿಶೈ ಆಳ್ವಾರರು ಅಳಗಿಯಾನ್ ತಾನೇ ಅರಿವುರುಂ ತಾನೇ ಎನ್ನುತ್ತಾರೆ ತಮ್ಮ ನಾನ್ಮುಗನ್ ತಿರುವಂದಾದಿ ಎಂಬ ಪ್ರಬಂಧದಲ್ಲಿ. ಸಿಂಹದ ನಡಿಗೆಯ ಸೌಂದರ್ಯವನ್ನು ಅನುಭವಿಸಿದ ಗೋದೆಗೆ ಈಗ ಶ್ರೀರಂಗನಾಥ ನಡೆದು ಬಂದರೆ ನೋಡುವ ಆಸೆಯಾಗಿರಬೇಕು. ಮಲಗಿರುವ ಅರ್ಚಾಮೂರ್ತಿ ರಂಗನಾಥ ಎಲ್ಲಿಯಾದರೂ ಎದ್ದು ಬರುವನೇ? ಅದಕ್ಕೆ ತಾನೇ ತನ್ನ ಉತ್ಸವ ಮೂರ್ತಿಯಾಗಿ ಸುಂದರವಾಗಿ ನಡೆದು ತೋರಿಸುತ್ತಾನೆ. ನಮ್ಮ ಪ್ರಾಕೃತ ಕಣ್ಣುಗಳಿಗೆ ಕೈಂಕರ್ಯಪರರು, ಸೇವಾಕಾರರು ಅವನನ್ನು ಎತ್ತಿಕೊಂಡು ನಡೆಸುವಂತೆ ತೋರಿದರು. ಅವರ ಮನದಲ್ಲೂ ಕೈಕಾಲುಗಳಲ್ಲೂ ಅವನೇ ಹೊಕ್ಕು ತನ್ನನ್ನು ಆ ರೀತಿ ನಡೆಸುವಂತೆ ಆದೇಶಿಸುವವನು ಅವನೇ ಅಲ್ಲವೇ? ಶ್ರೀರಂಗಂಗೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಕೋಯಿಲ್ ಎಂದೇ ಹೆಸರು. ರಂಗನಾಥನ ಉತ್ಸವಗಳಲ್ಲಿ ಚಿತ್ರ ವಿಚಿತ್ರ ನಡಿಗೆಗಳಿಗೆ ಪ್ರಾಶಸ್ತ್ಯ. ಶ್ರೀರಂಗಂ ಎಂದರೆ ನಡೆ, ಅಳುಗು ಎಂದರೆ ನಡಿಗೆಯ ಸೌಂದರ್ಯ ಎನ್ನುತ್ತಾರೆ ರಸಿಕ ಭಕ್ತರು. ಗೋದೆಯು ಅದಾಗಲೇ ರಂಗನಾಥನ ವೈಭವವನ್ನು ತಂದೆಯಿಂದ ಕೇಳಿ ಅವನಲ್ಲಿ ಅನುರಕ್ತೆ. ರಂಗ, ನಿನ್ನ ಅಂದವಾದ ನಡೆಯನ್ನೊಮ್ಮೆ ನನಗೆ ತೋರು, ಆದಷ್ಟು ಬೇಗ ನಿನ್ನಲ್ಲಿ ಬಂದು ಸೇರುವೆ ಎಂಬ ಸೂಚನೆಯನ್ನು ಗೋದೆ ಕೊಟ್ಟಿದ್ದಾಳೆ ಎನ್ನಿಸುತ್ತೆ. ಒಳ ಅರ್ಥದಲ್ಲಿ ಇದು ಆಚಾರ್ಯರಿಗೂ ಒಂದು ಪ್ರಾರ್ಥನೆ. ಚಾತುರ್ಮಾಸ್ಯ ವ್ರತವನ್ನು ಆಗಷ್ಟೇ ಮುಗಿಸಿದ್ದಾರಲ್ಲವೇ ಅವರು? ನಿಮ್ಮ ವ್ರತ ಮುಗಿಸಿ ಸ್ವಲ್ಪ ಶಿಷ್ಯರನ್ನೂ ನೋಡಿ ಅನುಗ್ರಹಿಸಿ ಎಂಬ ಪ್ರಾರ್ಥನೆ. ಬೆಟ್ಟದಲ್ಲಿ ಸುರಿಯುವ ಮಳೆ ಎಂದರೆ ಸೂರ್ಯನನ್ನು ಕಾಣದ ದುರ್ದಿನ, ಭಗವಂತನ ಚಿಂತನೆಗೆ ಅವಕಾಶ ಇಲ್ಲದ ಕಷ್ಟಗಳ ಸುರಿಮಳೆ. ಅದನ್ನು ಅನುಭವಿಸುವ ನಮ್ಮ ಕಣ್ಣುಗಳಲ್ಲಿ ಕಣ್ಣೀರಿನ ಮಳೆ. ಅದನ್ನೊರೆಸಿ ನಿವಾರಿಸಿ ನಮಗೆ ಭಗವಂತನ ದರ್ಶನ ಮಾಡಿಸುವವರು ಆಚಾರ್ಯರು. ಅವರ ಸಾಧನೆಗಾಗಿ ಅವರು ಧ್ಯಾನವೆಂಬ ಗುಹೆಯಲ್ಲೇ ಕುಳಿತುಬಿಟ್ಟರೆ ನಮ್ಮ ಗತಿ? ಸ್ವಲ್ಪ ಹೊತ್ತಾದರೂ ನಮ್ಮ ಕಡೆಗೆ ಗಮನ ಹರಿಸಿ ನಮ್ಮ ಅಜ್ಞಾನವನ್ನು ನಿವಾರಿಸಿ ಎಂದು ನಮ್ಮ ಪರವಾಗಿ ಗೋದೆಯ ಪ್ರಾರ್ಥನೆ ಇದು. ಶ್ರೀ ಅಹೋಬಿಲ ಮಠದ ಸಂಸ್ಥಾಪಕರಾದ ಶ್ರೀಮದ್ ಆದಿವಣ್ ಶಠಗೋಪರಿಗೂ ಅನ್ವಯ. ಅವರು ಅಹೋಬಿಲದಲ್ಲೇ ಸಿಂಹನನ್ನು ಆರಾಧಿಸುತ್ತಾ ಅಲ್ಲೇ ಬಹುಕಾಲ ಇದ್ದು ಬಿಟ್ಟಿದ್ದರು. ನಂತರವೇ ಮಾಲೋನ ನೃಸಿಂಹನನ್ನು ಬಿಜಮಾಡಿಸಿಕೊಂಡು ಊರೂರಿಗೆ ಹೋಗಿ ಭಕ್ತರಿಗೆ ದರ್ಶನವನ್ನೂ ಮಾಡಿಸಿ ಜ್ಞಾನಪ್ರಸಾರವನ್ನೂ ಮಾಡತೊಡಗಿದರು. ಅವರನ್ನು ಪ್ರಾರ್ಥಿಸುವ ಪದ್ಯ ಇದು. ಆಚಾರ್ಯರು ಒಂದು ಸಿಂಹದಂತೆ. ಸಿಂಹವು ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟದ ಕೋಡಿಗೆ ಹಾರುವಾಗ ಅದರ ಮೈಗಂಟಿದ ಕ್ರಿಮಿಕೀಟಗಳನ್ನು ತನ್ನ ಜೊತೆಗೆ ಕೊಂಡೊಯ್ಯುವಂತೆ ಆಚಾರ್ಯರು ಭಗವಂತನ ಸನ್ನಿಧಾನಕ್ಕೆ ಹೋಗುವಾಗ ತಮ್ಮನ್ನೇ ಆಶ್ರಯಿಸಿರುವ ನಮ್ಮನ್ನೂ ಜೊತೆಯಲ್ಲೇ ಕರೆದೊಯ್ಯುತ್ತಾರೆ. ಶ್ರೀ ವೇದಾಂತ ದೇಶಿಕರು ಇಂಥ ಒಂದು ಸಿಂಹವೇ. ಕವಿತಾರ್ಕಿಕ ಸಿಂಹ, ಯಾದವಾಭ್ಯುದಯವೆಂಬ ಗ್ರಂಥವನ್ನು ಬರೆದ ಯಾದವ ಸಿಂಹ, ರಘುವೀರ ಗದ್ಯವನ್ನು ಬರೆದ ರಾಘವ ಸಿಂಹವೂ ಅವರೇ. ಶ್ರೀರಂಗಕ್ಕೆ ಮ್ಲೇಚ್ಛರ ದಾಳಿಯಾದಾಗ ಅದೇ ಭಯಂಕರ ದುರ್ದಿನ. ಮಳೆಗಾಲದಂತೆ ಅಲ್ಲಿಂದ ತಪ್ಪಿಸಿಕೊಂಡು ಹೊರಬಂದ ದೇಶಿಕರು ಸತ್ಯಾಗಾಲದಲ್ಲಿ ನೆಲೆಸಿದ್ದೂ ನಮ್ಮನ್ನು ಅನುಗ್ರಹಿಸಲು. ಅವರಿಗೂ ಈ ಪದ್ಯದ ಮೂಲಕ ನಮಸ್ಕಾರ. ಪರಮಪದವೇ ಒಂದು ಗುಹೆ. ಭಗವಂತ ಅಲ್ಲೇ ಕುಳಿತು ಬಿಟ್ಟರೆ ಭೂಮಿಯ ಮೇಲಿರುವ ನಮಗೆ ಅವನ ದರ್ಶನ ಅನುಗ್ರಹ ಸಿಗುವುದೆಂತೋ? ಆದ್ದರಿಂದಲೇ ಆಗಾಗ ಅವನು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಶ್ರೀರಾಮ, ಕೃಷ್ಣ ಇತ್ಯಾದಿ ಅವತಾರಗಳನ್ನು ಎತ್ತಿ ಆಗಾಗ ಅವತರಿಸುತ್ತಾನೆ.
ಒಂದೊಂದು ಅವತಾರವೂ ಸಿಂಹದಂತೆಯೇ. ಅದೇ ಸೌಂದರ್ಯ. ಇನ್ನೊಂದಷ್ಟು ಆಳವಾಗಿ ನೋಡಿದಾಗ ನಮ್ಮ ಹೃದಯವೇ ಒಂದು ಗುಹೆ. ಅದರಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಭಗವಂತನೇ ಒಂದು ಸಿಂಹ. ಹೇ ದೇವ, ನನಗೆ ನಿನ್ನಲ್ಲಿ ಭಕ್ತಿ ಹೆಚ್ಚುವಂತೆ ಅನುಗ್ರಹಿಸು. ಬಹಿರ್ಮುಖನಾಗಿ ನನಗೆ ದರ್ಶನ ಕೊಡು. ನನಗೆ ನಿನ್ನ ಸೇವಾಭಾಗ್ಯ ಕೈಂಕರ್ಯವೆಂಬ ವರವನ್ನೂ ನೀಡು ಎಂದು ಅನುಸಂಧಾನ ಮಾಡಬೇಕಾದ ಪದ್ಯ ಇದು. ಗೋದಾದೇವಿಯ ಪಾದ ಕಮಲಗಳಿಗೆ ನಮನ.